ಮ್ಯಾಗ ಹೋಗ್ಬಿಡ್ತದೆ ನೀ ಕೈ ಇಟ್ಟೆ ಅಂದ್ರೆ ಅದ ಸೆನ್ಸರ್ ಅದ ಮ್ಯಾಗ ಮ್ಯಾಗ ಹೋಗತ್ತ ಎತ್ ಕೈ ಮ್ಯಾಗತ್ತೆ ಇಳಿಸ ಹಂಗೆ ಇಳಿಸ ಹಂಗೆ ಪ್ರೆಸ್ ಮಾಡ್ಬೇಕು ಕೆಳಗೆ ಮಾಡು. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಜಿಜಿಸ್ ವ್ಲಾಗ್ಸ್ ಕನ್ನಡ. ನಾವಿವತ್ತು ಔಟ್ಸೈಡ್ ಬಂದೀವಿ. ಯಾಕಪ್ಪ ಅಂದ್ರೆ ನಾನು ಡ್ರೋನ್ ಆಪ್ರೇಟಿಂಗ್ ಕಲಿಬೇಕು ಅಂತಂದು ಇವತ್ತು ಇಲ್ಲಿಗೆ ಬಂದೀನಿ. ನನಗೆ ಡ್ರೋನ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ, ಬಟ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಭಾಳ ಐತಿ. ನೀವು ಏನಾರ ಬಿಗಿನರ್ಸ್ ಆಗಿದ್ರೆ, ನಿಮಗೂ ಏನಾರ ಡ್ರೋನ್ ಆಪ್ರೇಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಕಲಿಬೇಕನ್ನೋದಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಥರ ಕಂಟೆಂಟ್ ನಿಮ್ಗೆ ಏನಾರ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ನಾವು ತಂದಿರೋ ಡ್ರೋನ್ ಯಾವ್ದಪ್ಪ ಅಂತಂದ್ರೆ DJI Air 3 ಅಂತಂದು. ಈಗ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಹೆಂಗೈತಿ ಅಂತಂದು. ನಾವು ಇವತ್ತು ಸನ್ಸೆಟ್ದು ವಿಡಿಯೋ ಮಾಡ್ಬೇಕಂತ ಬಂದೀವಿ, ಡ್ರೋನ್ ಶಾಟ್ ತಗೋಬೇಕು ಅಂತ. ಬರ್ರಿ ಹೆಂಗಾಗುತ್ತೋ ಶೂಟು ಅಂತ ನೋಡೋಣ. ನಾವು ಯಾವ ಥರ ಕಲಿತೀನಿ ಅಂತ ನೋಡೋಣ. DJI ಡ್ರೋನು ಇದು RC. ಇದ್ರೊಳಗೆ ಬ್ಯಾಟ್ರೀಸ್ ಅದಾವು. ಇಲ್ಲೇ ಡ್ರೋನ್ದು ಕ್ಯಾಮ್ರಾ ಇರುತ್ತೆ. ನಾವು ಇದನ್ನ ಈ ಥರ ಹಿಂಗೆ ಪುಷ್ ಮಾಡಿ ಓಪನ್ ಮಾಡಬೇಕು. ಇವಾಗ ಫಸ್ಟ್ ನಾವು ಕ್ಯಾಮ್ರಾದು ಕ್ಯಾಪ್ ತೆಗೆದ್ಮೇಲೆ ಇದ್ರದ್ದು ಲೆಗ್ಸ್ನ ಈ ಥರ ಓಪನ್ ಮಾಡ್ಕೋಬೇಕು. ಯಾವ ಥರಪ್ಪ ಅಂದರೆ ಇಲ್ಲಿ ಮೇಲೆ ಇರ್ತಾವಲ್ಲ ಇವನ್ನ ಹಿಂಗೆ ಓಪನ್ ಮಾಡ್ಬೇಕು. ಲೈಕ್ ಈ ಥರ ಕೆಳಗಡೆದು ಈ ಥರ ಓಪನ್ ಮಾಡಿದ್ಮೇಲೆ ಇಲ್ಲೇ ಬ್ಯಾಕ್ ಸೈಡು ಬ್ಯಾಟ್ರಿ ಹಾಕಬೇಕು. ನಾವೇನಾದ್ರು ಡ್ರೋನ್ ತಗೊಂಡಾಗ ಈ ಥರ ಪ್ರೊಪೆಲರ್ಸ್ ಎಲ್ಲ ಓಪನ್ ಆಗೇ ಇರ್ತವೆ. ಹಿಂಗೆ ನಾವು ಅದನ್ನು ಹಾಕಬೇಕು. ಯಾವ ಥರಪ್ಪ ಅಂತಂದರೆ ಇವು ಕರೆಕ್ಟಾಗಿ ಇಲ್ಲಿ ಕಾಣ್ತಾವಲ್ಲ, ಈ ಥರ ಇದ್ರೊಳಗೆ ಹೋಗ್ಬೇಕು. ಆಮೇಲೆ ಈ ಥರ ರೊಟೇಟ್ ಮಾಡಬೇಕು. ಲೈಕ್ ಈ ಥರ ಹಿಂಗೆ ಹಾಕಿ ಇದ್ರ ಡೈರೆಕ್ಷನ್ ಒಳಗೆ ಇವಾಗ ಬ್ಯಾಟ್ರಿನ ಈ ಥರ ಇದು ಕೆಳಗಡೆ ಬರಬೇಕು. ಈ ಥರ ಹಿಂಗೆ ಇನ್ಸರ್ಟ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಇವಾಗ ಇಲ್ಲಿ ತೋರಿಸುತ್ತೆ ನಿಮ್ಗೆ. ಇವಾಗ ಇದ್ರ ಪವರ್ ಆನ್ ಹೆಂಗೆ ಮಾಡಪ್ಪ ಅಂತಂದ್ರೆ ಇಲ್ಲಿರುತ್ತಲ್ಲ ಈ ಬಟನ್ನ ಸಿಂಗಲ್ ಪ್ಲಸ್ ಲಾಂಗ್ ಒತ್ತಬೇಕು, ಪ್ರೆಸ್ ಮಾಡಬೇಕು. ಆಮೇಲೆ ಇದು ಓಪನ್ ಆಗುತ್ತೆ. ಈ ಥರ ಸೌಂಡ್ ಬರುತ್ತೆ ನೋಡ್ರಿ. ಇವಾಗೆಲ್ಲ ಅದು ಸೆಟ್ ಆದಮೇಲೆ ನಾವು RCನ ಸೆಟ್ ಮಾಡ್ಕೋಬೇಕು. ಇಲ್ಲೆಲ್ಲ ಮೂಮೆಂಟ್ ಮಾಡೋಕ್ಕಿರ್ತಾವಲ್ಲ ಅವು ಇಲ್ಲೇ ಬ್ಯಾಕ್ ಸೈಡ್ ಇರ್ತವೆ. ಅವನ್ನ ಈ ಥರ ಹೊರಗೆ ತಗೋಬೇಕು. ಆಮೇಲೆ ಅದನ್ನ ಇಲ್ಲಿ ಈ ಥರ ಹಿಂಗೆ ರೊಟೇಟ್ ಮಾಡಬೇಕು ರೀ. ಮತ್ತು ನೆಕ್ಸ್ಟ್ ಈ ಕಡೆದು ಈ ಕಡೆ ಹಾಕಬೇಕು. ಇವು ಓಪನ್ ಮಾಡಬೇಕು. ಈ ಥರ ಆನ್ ಮಾಡ್ಬೇಕಂದ್ರೆ ಸಿಂಗಲ್ ಪ್ಲಸ್ ಲಾಂಗ್ ಬಟನ್ ಪ್ರೆಸ್ ಮಾಡಬೇಕು. ಇವಾಗ ಇದು ಓಪನ್ ಆಯ್ತು. ಇವೆರಡು ಆಟೋಮೆಟಿಕ್ ಆಗಿ ಸಿಂಕ್ ಆಗ್ತಾವೆ, RC ಮತ್ತು ಡ್ರೋನ್. ಇವಾಗ ಇದು ಕನೆಕ್ಟ್ ಆಗೈತಿ. ಅಲ್ಲಿ ಮುಂದ್ಗಡೆ ಏನೈತಿ ಅಂತ ಇವಾಗ ಶೋ ಆಗತೈತಿ ಡಿಸ್ಪ್ಲೇ ಒಳಗೆ. ಇದು ISO, ಇದು ಶಟರ್. ಇವಾಗ ಇದು ನಾವು ಹಾರಿಸ್ಬೇಕಪ್ಪ, ಟೇಕ್ ಆಫ್ ಮಾಡ್ಬೇಕಂದ್ರೆ ಇಲ್ಲಿ ಬಟನ್ ಇರುತ್ತೆ, ಇದನ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಈ ಬಟನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಟೇಕ್ ಆಫ್ ಆಗುತ್ತಾ. ನೋಡ್ರಿ ಇವಾಗ ನಾವ್ ಇದನ್ನ ಈ ತರ ಮೇಲೆ ಮಾಡಿದ್ರ ಡ್ರೋನ್ ಮೇಲೆ ಹೋಗುತ್ತಾ, ಈ ತರ ಕೆಳಗ್ ಮಾಡಿದ್ರೆ ಈ ತರ ಕೆಳಗ್ ಬರುತ್ತಾ. ಇದು ರೈಟ್ ಸೈಡ್ ಮೂವ್ಮೆಂಟ್ ಆಗುತ್ತಾ, ಇದು ಲೆಫ್ಟ್ ಸೈಡ್ ಮೂವ್ಮೆಂಟ್ ಆಗುತ್ತಾ. ಕ್ಯಾಮ್ರಾ ಗಿಂಬಲ್ನ ರೊಟೇಟ್ ಮಾಡಬೇಕು ಇಲ್ಲ ಕೆಳಗೆ ಇಳಿಸ್ಬೇಕಂದ್ರೆ ಇಲ್ಲಿ ಬಟನ್ ಇರುತ್ತೆ. ಇದನ್ನ ಈ ಥರ ಮಾಡಬೇಕು, ಹಿಂಗೆ ಈ ಥರ ಎಲ್ಲ ಇಲ್ಲೆಲ್ಲ ಈ ಥರ ಇರುತ್ತೆ. ಬಟನ್ನ ರೈಟ್ ಸೈಡ್ ಪ್ರೆಸ್ ಮಾಡಿದ್ರೆ ಈ ಥರ ಮೇಲೆ ಹೋಗುತ್ತಾ, ಲೆಫ್ಟ್ ಸೈಡ್ ಮಾಡಿದ್ರೆ ಈ ಥರ ಕೆಳಗೆ ಬರುತ್ತಾ. ಇಲ್ಲೇ ಡಿಗ್ರಿ ಒಳಗನ್ನ ತೋರಿಸುತ್ತೆ ನೋಡ್ರಿ ನಿಮ್ಗೆ. ಇವಾಗ ನಾವು ಏನಾದರೂ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಇಲ್ಲೇ ರೆಕಾರ್ಡ್ ಬಟನ್ ಇರುತ್ತೆ, ಇದನ್ನ ಒತ್ತಿದ್ರೆ ಅದು ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ. ಈ ತರ ಮಾಡಿದ್ರೆ ಇವಾಗ ಮುಂದ್ಗಡೆ ಹೋಗುತ್ತಾ. ಲೈಕ್ ಈ ತರ ಕಾಣುತ್ತೆ ನೋಡ್ರಿ ನಿಮ್ಗೆ. ನೋಡನ್ರಿ ಇವಾಗ ಶಾರ್ಟ್ಸ್ ಯಾವ ತರ ತಗೋತೀವಿ ಅಂತ. ಇವಾಗ ನೋಡ್ರಿ ನಾವು 3x ಒಳಗ ರೆಕಾರ್ಡ್ ಮಾಡತ್ತೀವಿ. ಅಲ್ಲೇನಿಲ್ಲ ಅದಿಲ್ಲ. ಇವಾಗ ನಮ್ಮ ಡ್ರೋನು ನಮ್ಮಿಂದ 260 ಮೀಟರ್ ದೂರ ಐತಿ ಮತ್ತು 26 ಮೀಟರ್ ಹೈಟ್ ಒಳಗೆ ಐತಿ.
ನಾವೀಗ ಅದನ್ನ ವಾಪಸ್ ಕರ್ಸ್ಬೇಕಪ್ಪ, ನಮ್ಗೆ ಮ್ಯಾನ್ಯಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಆಟೋಮ್ಯಾಟಿಕ್ ಆಗಿನೂ ಆಗುತ್ತಾ. ಯಾವ ಥರಪ್ಪ ಅಂತಂದ್ರೆ ಇಲ್ಲಿ ಐತಲ್ಲ ಇದು ಹೋಮ್ ಬಟನ್, ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 2 ಆಪ್ಷನ್ಸ್ ತೋರಿಸುತ್ತೆ. ಈಗ ಲ್ಯಾಂಡ್ ಅಂತಂದು ಐತಿ, ಇನ್ನೊಂದು ರಿಟರ್ನ್ ಟು ಹೋಮ್ ಅಂತ ಐತಿ. ಲ್ಯಾಂಡ್ ಏನಂತ ಅಂದ್ರೆ ಈಗ ಅದು ಯಾವ ಜಾಗ ಒಳಗೆ ಐತಲ್ಲ ಅಲ್ಲೇ ಲ್ಯಾಂಡ್ ಆಗುತ್ತೆ. ಇನ್ನೊಂದು ರಿಟರ್ನ್ ಟು ಹೋಮ್ ಅಂತ ಐತಿ, ಅಂದ್ರೆ ನಾವು ಯಾವ ಜಾಗದಿಂದ ಹಾರಿಸಿರ್ತೀವಲ್ಲ ಆ ಜಾಗಕ್ಕೆ ವಾಪಸ್ ಬಂದು ಲ್ಯಾಂಡ್ ಆಗುತ್ತೆ. ಇವಾಗ ನಾವು ಯಾವ ಜಾಗಕ್ಕೆ ಹಾರಿಸಿದ್ವಲ್ಲ ಅದ ಜಾಗಕ್ಕೆ ಬೇಕು, ಸೊ ನಾವು ಈ ಬಟನ್ನ ಕ್ಲಿಕ್ ಮಾಡ್ತೀವಿ. ಇವಾಗ ಇದು ಬರಾತೈತಿ, ನಿಮ್ಗೆ ಇಲ್ಲಿ ಶೋ ಆಗುತ್ತೆ ನೋಡ್ರಿ, ಈ ತರ ಗ್ರೀನ್ ಒಳಗೆ ಕಲರ್ ಒಳಗೆ ತೋರಿಸುತ್ತೆ. ನಾವೀಗ ಇಲ್ಲದೀವಿ, ಇಲ್ಲಿ ಕಾಣಿಸ್ತೀವಿ ನೋಡ್ರಿ ನಾವು ಸಣ್ಣಾಗಿ. ಈಗ ನಾವು ಇಲ್ಲದೀವಿ, ಈ ಪಾಯಿಂಟ್ ಒಳಗೆ ಹಾರಿಸಿದ್ವಿ ನಾವು. ಇವಾಗ ನಮ್ಮ ಡ್ರೋನು ಬರಾತೈತಿ ಇಲ್ಲಿಗೆ. ಇಲ್ಲದಿ ನೋಡ್ರಿ, ನಾವು ಈ ಪಾಯಿಂಟ್ಗೆ ಬಂದದು ಲ್ಯಾಂಡ್ ಆಗುತ್ತೆ. ಸಕ್ಸಸ್ಫುಲಿ ನಾನು ಇವತ್ತು ಡ್ರೋನ್ನ ಹಾರಿಸಿದೆ, ಲ್ಯಾಂಡಿಂಗ್ನು ಮಾಡಿಸಿದೆ. ಲ್ಯಾಂಡ್ ಆಗೋ ಟೈಮ್ ಒಳಗೆ ನಂಗೆ ಭಯ ಆಗತ್ತಿತ್ತು, ಯಾಕಂದ್ರೆ ನಾನು ಆಟೋಮೆಟಿಕ್ ಒಳಗೇನು ಲ್ಯಾಂಡ್ ಮಾಡಿಲ್ಲ. ಇಲ್ಲಿ ಮಟ್ಟ ಅಷ್ಟೇ ಆಟೋಮೆಟಿಕ್ ಆಗಿ ಬಂತು, ಕೆಳಗೆ ಇಳಿಸಬೇಕಾದ್ರೆ ನಾನು ಮ್ಯಾನ್ಯಲ್ ಒಳಗೇನ ಇಳಿಸೀನಿ. ನಾವು ಇವತ್ತು ಏನೂ ಇಲ್ಲ ಪ್ಲೇಸ್ ಒಳಗೆ, ಅಂದ್ರೆ ಓಪನ್ ಸ್ಪೇಸ್ ಒಳಗೆ ಇವತ್ತು ಡ್ರೋನ್ ಹಾರಿಸಿವಿ. ಯಾಕಂದ್ರೆ ನಾನು ಬಿಗಿನರ್, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಬೇಸಿಕ್ ಆಗಿ ಜಸ್ಟ್ ಟೇಕ್ ಆಫ್ ಮಾಡೋದು, ಲ್ಯಾಂಡ್ ಮಾಡೋದು, ರೈಟ್ ಮೂಮೆಂಟು, ಲೆಫ್ಟ್ ಮೂಮೆಂಟು, ಮತ್ತು ಅಪ್ ಮತ್ತು ಡೌನು ಈ ಥರ ಅಷ್ಟೇ ನೋಡ್ಕೊಂಡಿವಿ. ನಾಳೆ ಇದ್ರದ್ದು ನೆಕ್ಸ್ಟ್ ಲೆವೆಲ್ ಬರುತ್ತಲ್ಲ ಆ ಥರದ್ದು, ಅಂದ್ರೆ ಲೈಕ್ ಇವಾಗ ಯಾವ ಥರ ಕ್ಯಾಪ್ಚರ್ ಮಾಡ್ಕೋಬೇಕು ವೀಡಿಯೋಸ್ನ. ಈಗ ನಾವು ಬೇರೆ ಎಲ್ಲಾದರೂ ಶೂಟಿಂಗ್ ಹೋದರೆ ಯಾವ ಥರ ಬೇಕಾಗುತ್ತಲ್ಲ ಆ ಥರದ್ದೆಲ್ಲ ತಿಳಿಸ್ತೀವಿ ಇದ್ರ ವಿಡಿಯೋ ಒಳಗೆ. ನಿಮ್ಗೆ ಈ ಥರ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮ್ಯಾಗ ಹೋಗ್ಬರ್ತದೆ, ನೀ ಕೈ ಇಟ್ಟು ಅಂದ್ರೆ ಅದ ಸೆನ್ಸರ್ ಅದ, ಮ್ಯಾಗ ಎತ್ತ ಮ್ಯಾಗ ಹೋಗತ್ತ, ಎತ್ತು ಕೈ ಮ್ಯಾಗ ಎತ್ತ ಇಳಿಸ ಹಂಗೆ ಇಳಿಸ, ಹಂಗೆ ಪ್ರೆಸ್ ಮಾಡ್ಬೇಕ ಕೆಳಗೆ ಮಾಡು.